ಕೋಟ್ಯಾಧಿಪತಿ ಮಕ್ಕಳು ಯಾರಿಲ್ಲ, ಯಾರು ರಾಜಕೀಯ ಮಕ್ಕಳು ಇಲ್ಲ ಇಲ್ಲಿ. ಕೂಲಿ ಮಾಡ್ತಕ್ಕಂಥ ಮಕ್ಕಳು ಇಲ್ಲಿ ಇರೋದು, ಊರು ಬಿಟ್ಟು ಬಂದಿರ್ತಾರೆ. ಯಕ್ಷಗಾನ ಮತ್ತೆ ಜವಾಬ್ದಾರಿ ಯಾರು ಹೇಳಿ ಅದಕ್ಕೆ? ನೂರಾರು ಕನಸು ಕಟ್ಟಿಕೊಂಡು ಚೆನ್ನಾಗಿ ಓದಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು ಎಂಬ ಅಭಿಲಾಷೆಯಿಂದ ವಸತಿ ನಿಲಯಗಳಿಗೆ ಬಂದಿರುತ್ತಾರೆ. ಸರ್ಕಾರ ಕೂಡ ಕೋಟಿ ಕೋಟಿ ಖರ್ಚು ಮಾಡಿ ಬಡ ಮಕ್ಕಳಿಗಾಗಿ ವಸತಿ ನಿಲಯದ ವ್ಯವಸ್ಥೆಯನ್ನ ಮಾಡಿದೆ. ಆದರೆ ಇವರ ಈ ವಸತಿ ನಿಲಯದಲ್ಲಿನ ವ್ಯವಸ್ಥೆಯನ್ನು ನೋಡಿದರೆ ಹುಳಗಳು ಇರುವ ಆಹಾರ ಪದಾರ್ಥಗಳು ಹೀಗಿವೆ ನೋಡಿ. ಕಡಲೆಯಲ್ಲಿ ಕಲ್ಲು, ಹುಳು ಮಿಶ್ರಿತ ಆಹಾರ ಪದಾರ್ಥಗಳು ಪತ್ತೆಯಾಗಿವೆ. ಇಲ್ಲಿನ ವಸತಿ ನಿಲಯದಲ್ಲಿನ ವಿದ್ಯಾರ್ಥಿಗಳು ಅನೇಕ ದಿನಗಳಿಂದ ಕಳಪೆ ಆಹಾರ ಸೇವಿಸುತ್ತಾ ಬಂದಿರುವ ದುಸ್ಥಿತಿ ಇದು. ವಸತಿ ನಿಲಯದಲ್ಲಿ ಕಳಪೆ ಆಹಾರ ವಿತರಣೆ ಮಾಡುತ್ತಿದ್ದು ಆಹಾರವನ್ನ ಹೇಗೆ ಸೇವನೆ ಮಾಡಬೇಕು ಎಂದು ವಿದ್ಯಾರ್ಥಿಗಳು ಗೋಳಾಡಿ ಸಮಸ್ಯೆಯನ್ನ ಖುದ್ದಾಗಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸೇವಾ ಸಂಘದ ಗಮನಕ್ಕೆ ತಂದಿರುವ ಕಾರಣ ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿಗಳು, ಜಿಲ್ಲಾಧ್ಯಕ್ಷರು, ಮಾಣಿ ತಾಲೂಕು ಅಧ್ಯಕ್ಷರು, ನಗರ ಘಟಕ ಅಧ್ಯಕ್ಷರು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ವಸತಿ ಶಾಲೆಗೆ ಭೇಟಿ ಕೊಟ್ಟರು. ಪದಾಧಿಕಾರಿಗಳು ಅಡಿಗೆ ಕೋಣೆಗೆ ಹೋಗಿ ಪರಿಶೀಲಿಸಿದಾಗ ಕೊಳೆತ ಟೊಮ್ಯಾಟೊ, ಬದನೆಕಾಯಿ, ಆಲೂಗಡ್ಡೆ, ಹುಳು ಹಚ್ಚಿದ ಗೋಧಿ, ಬೇಳೆ ಕಂಡು ಬಂದಿದೆ. ಇದನ್ನ ನಾಯಿ ಕೂಡ ತಿನ್ನಲ್ಲ. ಇಂತಹ ತರಕಾರಿಯನ್ನ ತಂದು ಮಕ್ಕಳಿಗೆ ತಿನ್ನಿಸುತ್ತಿದ್ದೀರಾ. ನಾಳೆ ಮಕ್ಕಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ಶಾಲೆಯ ಪಕ್ಕದಲ್ಲಿ ಈ ರೀತಿ ಉಳಿದ ಅನ್ನ ಚೆಲ್ಲಿ ತಿಪ್ಪೆಯಂತೆ ನಿರ್ಮಿಸಿದ್ದೀರಿ. ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲ್ವಾ ಎಂದು ವಸತಿ ನಿಲಯ ವಾರ್ಡನ್ ರಾಜೇಶ್ವರಿ ಅವರಿಗೆ ಎಚ್ಚರಿಸಿದರು. ಅದೇ ರೀತಿ ಸೋಮವಾರದಂದು ಪುರಸಭೆ ಕಚೇರಿಗೆ ಭೇಟಿ ಕೊಟ್ಟಿದ್ದ ಜಿಲ್ಲಾ ಸಹಾಯಕ ಆಯುಕ್ತರು ಮೆಹಬೂಬಿ ಅವರ ಗಮನಕ್ಕೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಮನವಿಯನ್ನ ಸಲ್ಲಿಸಿದರು. ಮುಷ್ಟೂರು ರಸ್ತೆಯಲ್ಲಿರುವ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿನ ಮಕ್ಕಳಿಗೆ ಕೊಡುವ ಆಹಾರವು ತೀರಾ ಕಳಪೆ ದವಸಧಾನ್ಯಗಳಿಂದ ಕೂಡಿದೆ. ಅಗತ್ಯವಾದ ಎಲ್ಲ ಮೂಲ ಸೌಲಭ್ಯಗಳನ್ನು ಕಲ್ಪಿಸಬೇಕು ಹಾಗೂ ಶುಚಿ ಮತ್ತು ರುಚಿಯಾದ ಆಹಾರವನ್ನ ಕೊಡಬೇಕು. ಮಕ್ಕಳ ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆಯನ್ನ ಮಾಡಬೇಕು. ಮಕ್ಕಳಿಗೆ ದಿನನಿತ್ಯ ಅಗತ್ಯವಾದ ಸಾಮಗ್ರಿಗಳ ಕಿಟ್ಗಳನ್ನು ವಿತರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿಯಲ್ಲಿ ಕೋರಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸೇವಾ ಸಂಘದ ಮಾನ್ಯ ಅಧ್ಯಕ್ಷರಾದ ಸೈಯದ್ ಶಬ್ಬೀರ್, ತಾಲೂಕು ಗೌರವ ಅಧ್ಯಕ್ಷರಾದ ಸೈಯದ್ ಕಾಶಿಫ್, ತಾಲೂಕು ಉಪಾಧ್ಯಕ್ಷರಾದ ಇಕ್ಬಾಲ್ ಪಾಷಾ, ಎಂ ಇಸ್ಮಾಯಿಲ್ ಸೌಕರ್, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಅಜ್ಮೀರ್ ಪಾಷಾ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೈಯದ್ ಸಲೀಂ ಪಾಷಾ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು.